ಪುತ್ತೂರಿನ ಕಾಂಗ್ರೆಸ್ ಶಾಸಕ ಪ್ರಾಂಶುಪಾಲರ ಜೊತೆ ವಾಗ್ವಾದ ನಡೆಸಿದ್ದಾರೆ. ಧರಣಿ ನಿರತ ಮಕ್ಕಳ ಮುಂದೆಯೇ ಅಶೋಕ್ ರೋಷಾವೇಶ. ಕಟ್ಟಡವೊಂದರ ಕಾಮಗಾರಿಯಿಂದ ಕಿರಿಕಿರಿಗೆ ಒಳಗಾಗಿದ್ದ ಶಾಲಾ ಮಕ್ಕಳು. ಇನ್ನು ಪುತ್ತೂರಿನ ಕಾಂಗ್ರೆಸ್ ಶಾಸಕ ಅಶೋಕ್ ರೈ ಒಂದಲ್ಲ ಒಂದು ಡೈಲಾಗ್, ಒಂದಲ್ಲ ಒಂದು ವಾಗ್ವಾದದಲ್ಲಿ ಚರ್ಚೆಗೆ ಆಗಾಗ ಬರ್ತಾನೆ ಇರ್ತಾರೆ. ಮಕ್ಕಳು ಶಾಲೆಯ ಮುಂದೆ ಧರಣಿ ಕೂತ್ಕೊಂಡಿದ್ರು ಯೂನಿಫಾರ್ಮ್ ಹಾಕೊಂಡು. ಆ ಶಾಲೆಯ ಪಕ್ಕದಲ್ಲೊಂದು ಕಾಮಗಾರಿ, ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತಂತೆ. ಅದು ಕೂಡ ಅಶೋಕ್ ರೈಗೆ ಸಂಬಂಧಪಟ್ಟಂತಹ ಕೆಲಸ, ಕಾಮಗಾರಿ. ಆ ಕೆಲಸ ನಡಿಬೇಕಾದ್ರೆ ಸುತ್ತಿಗೆಯಿಂದ ಮೊಳೆಗೆ ಹೊಡೆಯೋ ಆ ಸೌಂಡು, ಸಿಮೆಂಟ್ ಗೋಡೆಗೆ ಹಚ್ಚೋ ಆ ಸೌಂಡ್ ಎಲ್ಲವೂ ಕೇಳಿ ಆ ಮಕ್ಕಳಿಗೆ ಓದೋದಕ್ಕೆ ಕಷ್ಟ ಆಗ್ತಾ ಇತ್ತು, ಕಿರಿಕಿರಿ ಅನ್ನಿಸ್ತಾ ಇತ್ತು. ಇನ್ನು ಆ ಶಾಲೆಯ ಪ್ರಾಂಶುಪಾಲರು ಯಾರಿಗೆ ತಾನೇ ಹೇಳಬೇಕು, ಸಂಬಂಧಪಟ್ಟವರಿಗೆ ತೆಳುವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಶೋಕ್ ರೈ ಹೇಳ್ತಾರೆ, ನಿಮ್ಮ ತೆಳುವಾದ ಮಾಹಿತಿ ನಮಗೆ ಅರ್ಥ ಆಗಿಲ್ಲ, ಸ್ವಲ್ಪ ದಪ್ಪು ಕೊಡಬೇಕಾಗಿತ್ತು ಅಂತ. ನೋಡಿ, ಒಬ್ಬ ಶಾಸಕನಿಗೆ ಆತನ ಕ್ಷೇತ್ರದ ಜವಾಬ್ದಾರಿಗಳಿರ್ತಾವೆ. ಅದರಲ್ಲೂ ಕೂಡ ಶಾಲಾ ಮಕ್ಕಳು ಶಾಲೆಯಲ್ಲಿ ಓದೋದಕ್ಕೆ ಬರೋದು, ಡ್ಯಾನ್ಸ್ ಮಾಡೋದಕ್ಕಲ್ಲ. ಅವರು ಓದುವಾಗ ಆ ಭಾಗದ ವಾತಾವರಣ ಅತ್ಯಂತ ಶಾಂತಿಯುತವಾಗಿರಬೇಕು. ಸಣ್ಣ ಕಾಮನ್ ಸೆನ್ಸ್ ಒಬ್ಬ ಶಾಸಕನಿಗೆ ಇಲ್ಲದಲೇ ಇದ್ದರೆ ಹೆಂಗ್ರಯ್ಯ ಮೇಂಟೈನ್ ಮಾಡ್ತೀರಿ ಒಂದು ಕ್ಷೇತ್ರವನ್ನು? ಆ ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು ಬಿಸಿಲಲ್ಲಿ ನಿಂತ್ಕೊಂಡು ಧರಣಿ ಮಾಡೋ ದರದೇನಿದೆ ಆ ಮಕ್ಕಳಿಗೆ? ಯೂನಿಫಾರ್ಮ್ ಹಾಕ್ಕೊಂಡು ಬಿಸಿಲಲ್ಲಿ ಸಾರ್ವಜನಿಕವಾಗಿ ಕೂತ್ಕೊಂಡು ಧರಣಿ ಮಾಡೋ ಕರ್ಮ ಏನು ಮಕ್ಕಳಿಗೆ? ನಿಮ್ಮ ಭಾಗದ ಕ್ಷೇತ್ರದ ಶಾಲಾ ಮಕ್ಕಳು ಬೀದಿಲಿ ಕೂತ್ಕೊಂಡಿದ್ದಾರೆ ಅಂದರೆ ನಿಮಗೆ ಅದು ಒಂಥರಹದ ನಾಚಿಕೆಗೇಡಿನ ಕೆಲಸ ಅಲ್ವಾ? ನಿಮ್ಮ ವೈಫಲ್ಯತೆಗಳು ಮಕ್ಕಳ ಧರಣಿಯ ಮುಖಾಂತರವಾಗಿ ಕಾಣ್ತಾ ಇದೆ ರಾಜ್ಯಕ್ಕೆ. ಅದಲ್ಲದೆ ಶಾಲಾ ಮಕ್ಕಳಿಗೆ ಪಾಠ ಮಾಡುವಂತಹ ಶಿಕ್ಷಕರನ್ನು ದೇವರು ಸಮಾನ ಅಂತ ಕರೀತೀವಿ. ಅಂತಹ ಶಿಕ್ಷಕರ ಎದುರುಗಡೆ ಏನ್ರಿ ಮಾತಾಡ್ತೀರಿ? ಏನು ಮಾತಾಡ್ತೀರಿ? ಕುಲುಮೆಯಲ್ಲಿ ಕತ್ತಿಯನ್ನು ಚೂಪ್ ಮಾಡ್ದಂಗೆ ನಿಮ್ಮ ನಾಲಿಗೆಯನ್ನು ಚೂಪ್ ಮಾಡ್ಕೊ ಬಂದು ಪ್ರಾಂಶುಪಾಲರ ಎದುರುಗಡೆ ಡೈಲಾಗ್ ಹೊಡಿತೀರಿ ಅಂದರೆ ಗಂಡ ಹೆಂಡತಿ ಮುಂದೆ ಹೇಳ್ದಂಗೆ. ಅಶೋಕ್ ರೈ ಎನ್ನುವಂತಹ ಕಾಂಗ್ರೆಸ್ ಶಾಸಕ ನಿನ್ನೆಯ ದಿನ ಪ್ರಾಂಶುಪಾಲರ ಮುಂದೆ ಹರಿತವಾದ ಮಾತನ್ನ ಆಡಿದ್ದು ನಿಜಕ್ಕೂ ಕೂಡ ತಪ್ಪೆ. ಅದು ಕೂಡ ಮಕ್ಕಳ ಮುಂದೆ. ಪ್ರಾಂಶುಪಾಲರಿಗೆ ನಿಮಗೆ ತಲೆ ಸರಿ ಇಲ್ವಾ, ನಿಮಗೆ ಬುದ್ಧಿ ಇಲ್ವಾ, ನಿಮಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳ್ತೀರಲ್ರಿ. ನಿಮ್ಮ ತಂದೆಯ ವಯಸ್ಸಿನ ತಂದೆಯ ಮುಂದೆ ನಿಮ್ಮನ್ನು ಯಾರಾದರೂ ಅವಮಾನ ಮಾಡಿದ್ರೆ ನೀವು ಸಹಿಸ್ಕೊತೀರಾ? ಈ ವಿಡಿಯೋ ಸಖತ್ತು ವೈರಲ್ ಆಗಿದೆ. ಕಾಂಗ್ರೆಸ್ಸಿನ ಪುತ್ತೂರಿನ ಶಾಸಕರಾಗಿರ್ತಕ್ಕಂಥ ಅಶೋಕ್ ರೈ ಪ್ರಾಂಶುಪಾಲರನ್ನು ತರಾಟೆಗೆ ತೆಗೆದುಕೊಳ್ಳುವಂತಹ ವಿಡಿಯೋ ಒಂದ್ಸತಿ ನೋಡ್ಕೊಂಡು ಬನ್ನಿ. ಸೊ ಇದು ಅಶೋಕ್ ರೈ, ಪುತ್ತೂರಿನ ಕಾಂಗ್ರೆಸ್ನ ಶಾಸಕರು ಏಕಾಏಕಿ ಶಾಲೆಗೆ ದಿಢೀರಂತ ದಾಳಿ ಮಾಡ್ತಾರೆ. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಮಕ್ಕಳು ಧರಣಿಗೆ ಕೂತ್ಕೊಂಡಂತಹ ದೃಶ್ಯಗಳು ಕಾಣುತ್ತೆ ಅಶೋಕ್ ರೈಗೆ. ಸೊ ಹಾಗಾಗಿ ಆ ಶಾಲೆಯ ಪ್ರಾಂಶುಪಾಲರನ್ನು ತರಾಟೆಗೆ ತೆಗೆದುಕೊಂಡಿದ್ದು ಮಾತ್ರವಲ್ಲದೆ ಅವರನ್ನು ಅತ್ಯಂತ ಕಟುವಾಗಿ ಮಾತನಾಡ್ತಾರೆ. ಅದು ಕೂಡ ಮಕ್ಕಳ ಮುಂದೆ. ನಿಜಕ್ಕೂ ಕೂಡ ಆ ಮಕ್ಕಳ ಮುಂದೆ ಆ ಪ್ರಾಂಶುಪಾಲರಿಗೆ ಅವಮಾನ ಆಗಿದೆ. ಅದು ಆ ವಿಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.